ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನೋಡಿ, ನಾನು ಯಾವುದೇ ಪಕ್ಷಕ್ಕೆ ಸೇರುವುದಿಲ್ಲ. ನಾನು ಎರಡು ಆಪ್ಷನ್ ಮುಂದಿಟ್ಟಿದ್ದೇನೆ. ಒಂದನೇದ್ದು, ಹಿಂದೂ ಮತಗಳ ವಿಭಜನೆ ಆಗಬಾರ್ದು. ಹಿಂದೂ ಮತಗಳ ವಿಭಜನೆ ಆದ್ರೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ನನಗೆ ಹೇಳಿದ್ರು, ಯತ್ನಾಳ್ ನೀವು ಒಂದು ರಾಜಕೀಯ ಪಕ್ಷ ಕಟ್ಟಿ, ನೀವು ಪಕ್ಷ ಕಟ್ಟಿದ್ರೆ ನಮ್ಮ ಕಾಂಗ್ರೆಸ್ಗೆ ಅನುಕೂಲ ಆಗ್ತದೆ. ಅವಾಗ ನಾ ಸಿದ್ದರಾಮಯ್ಯ ಅವ್ರು ಹೇಳೀನಿ, ನಾನು ಪಕ್ಷ ಕೊಟ್ಟಕ್ಕಿಂತ ಮುಂಚೆ ಹಿಂದೂಗಳ ಮತ ವಿಭಜನೆ ಮಾಡುವಂತ ಕೆಟ್ಟ ಕೆಲಸ ಮಾಡುದಿಲ್ಲ. ಆದಾಗ್ಯೂ ಇನ್ನೂ ಬಿಜೆಪಿಯವರಿಗೆ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿದ್ರೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟು ಬಿಜೆಪಿ ಕಟ್ಟಿದ್ರೆ ಹೋಗ್ತೀನಿ. ನಾವು ಯಾವ ರಾಜಕೀಯ ಪಕ್ಷಕ್ಕೆ ಹೋಗೋದಿಲ್ರಿ. ನಿಮ್ ಜೊತೆ ಮಾತಾಡಿದಾರ ಸರ್ ಅಂತ? ನಾನು ಮಾತಾಡಿಲ್ಲ, ಮತ್ತ ನಾನು ವಿಚಾರನೇ ಇಲ್ಲ. ನಾನು ಹಿಂದುತ್ವ ಪರವಾಗಿ ಓಡಾಡ್ತಾ ಇದ್ದೀನಿ ರಾಜ್ಯದಾಗ. ಮಂಡ್ಯದಲ್ಲಿ ನಿನ್ನೆ ಮನೆ ಕೆರೆಗೋಡಕ್ಕೆ ಹೋಗಿದ್ದೆ, ಸುಮಾರು 20,000 ಜನ ಸೇರಿದ್ರು. ಇಡೀ ಮಂಡ್ಯ ನಗರದಲ್ಲಿ ಎಲ್ಲ ಅಲ್ಲಿನ ಮಂಡ್ಯದ ಜನ ಹೂಗಳನ್ನ ನನ್ನ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ಸಲ ನೀವೇ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮಾತ್ರ ಹಿಂದೂಗಳಿಗೆ ರಕ್ಷಣೆ ಇದೆ. ಇದು ನಂದಲ್ಲ, ನಾ ಕ್ರಿಯೇಟ್ ಮಾಡಿದ್ದಲ್ಲ. ತಾವು ನಗಲಾಕತ್ತೀರಿ, ನಾ ಕ್ರಿಯೇಟ್ ಮಾಡಿದ್ದಲ್ಲ. ನಾ ಯಡಿಯೂರಪ್ಪನಂಗೆ ಹೇಳ್ಕೋದಿಲ್ಲ. ಯಾವಾಗಲೂ ಜನ ಹೇಳಕತ್ತಾರೆ. ಜನ ಏನ್ ತೀರ್ಪು ಕೊಡ್ತಾರೆ ಅದಕ್ಕೆ ನಾ ತಯಾರಿದ್ದೀನಿ. ನಮ್ಮ ಸರ್ಕಾರ ಏನಾದ್ರು ಬಂದ್ರೆ ಇವತ್ತೇನು ಹಿಂದೂಗಳ ಮೇಲೆ ಏನ್ ದಬ್ಬಾಯಿಕೆ ಆಗ್ತಾ ಇದಲ್ಲ, ಕಲ್ಲು ಒಗಿತಾ ಇದಾರಲ್ಲ, ಅವೆಲ್ಲ ಅನಧಿಕೃತ ಮಸೀದಿಗಳನ್ನ ಸ್ಟಾಪ್ ಮಾಡ್ತೇನೆ. ಏನದು JCB ಹಚ್ಚಿ ಸ್ವಚ್ಛನೆ ಎಲ್ಲ ಅಕ್ರಮ ಮಸೀದಿಗಳದಾವ ಕರ್ನಾಟಕದಲ್ಲಿ. ಅವರು ನೀರಿನ ಟ್ಯಾಕ್ಸ್ ತುಂಬುದಿಲ್ಲ, ಕರೆಂಟ್ ಬಿಲ್ ತುಂಬುದಿಲ್ಲ. ಮತ್ತು ನಮ್ಮನ್ನೋರು ಈಗ ಹಾಸನಾಂಬ ಜಾತ್ರೆ ಅಲ್ಲಿ 300 ರೂಪಾಯಿ ದರ್ಶನ, 1000 ರೂಪಾಯಿ ದರ್ಶನ ಮಾಡ್ಯಾರಲ್ಲ, ಇದೆಲ್ಲ ಸಂಗ್ರಹ ಮಾಡ್ತಾರ ಧಾರ್ಮಿಕ ದತ್ತಿ ಇಲಾಖೆಯವರು. ಆ ವಕಫ್ ಕಂಪೌಂಡ್ ಕಟ್ಲಿಕ್ಕೆ ಸಿದ್ದರಾಮಯ್ಯ ರೊಕ್ಕ ಕೊಡ್ತಾನೆ. ಯಾರಪ್ಪನದ್ ಕೊಡ್ತಾನೆ ನೋಡು. ಹಿಂದೂಗಳ ದೇವಸ್ಥಾನಗಳ ಹಣ ಹಿಂದೂಗಳ ದೇವಸ್ಥಾನಗಳಿಗೆ ಖರ್ಚಾಗ. ಎಲ್ಲಿ 100 ಕೋಟಿ ರೂಪಾಯಿ ಹಿಂದೂಗಳ ದೇವಸ್ಥಾನ ಆದಾಯ ಬಂದತ್ತಂದ್ರೆ ಸರ್ಕಾರ 100 ಕೋಟಿ ರೂಪಾಯಿ ಕೊಟ್ಟು ಅಲ್ಲಿ ಗೋಶಾಲೆ ಆಗಲಿ, ಅಲ್ಲಿ ಗುರುಕುಲ ಆಗಲಿ, ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಇಂಥದ್ದು ಮಾಡ್ಬೇಕು ಹೊರತು ಈ ಹಣ ಒಯ್ದು ಅವರು ಅದೇ ಹೇಳಿದ ನಾನು ಮೊನ್ನೆ ವಿಧಾನಸಭೆಯಲ್ಲಿ, ಈ ಹಣ ತಗೊಂಡು ಮುಸ್ಲಿಂ ಪೊಲೀಸ್ PSI ಟ್ರೈನಿಂಗ್ ಮಾಡ್ಲಾಕತ್ತಾರೆ. ಇಂಥದ್ದೆಲ್ಲ ಬಂದ್ ಆಗ್ತದೆ 2028ಕ್ಕೆ. ನಿಮ್ಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀನಿ, ಕರ್ನಾಟಕದಲ್ಲಿ ಹಿಂದೂ ಸರ್ಕಾರ 100ಕ್ಕೆ 100 ಬರ್ತದೆ. ಜನ ಜಾಗೃತರಾಗ್ಯಾರ. ಯಾವುದೇ ನಾಟಕ ಈ ರಾಜ್ಯದಲ್ಲಿ ನಡೀತದೆ. ಸರ್, ಒಂದು ಕ್ಯಾಸ್ಟ್ ಸೆನ್ಸಸ್ ಅಲ್ಲಿ ಸರ್ಕಾರ ಸಾಕಷ್ಟು ಗೊಂದಲಗಳನ್ನು ಮಾಡ್ತು. ಈ ನಿಟ್ಟಿನಲ್ಲಿ OBC ಫ್ಯಾಕ್ಟರ್ ನ ಒಡೆಯುವಂತ ಆರೋಪ ಒಂದು. ಎರಡನೇದಾಗಿ ವೀರಶೈವ ಲಿಂಗಾಯತ ಧರ್ಮದ್ದೊಂದು 2 ಇಶ್ಯೂ ಒಂದು. ನೋಡಿ, ಲಿಂಗಾಯತ ವೀರಶೈವರೆಲ್ಲ ಲಿಂಗಾಯತರು ಬೇರೆಲ್ಲ. ಬಸವಣ್ಣ ಕಾಲದಲ್ಲಿ ವೀರಶೈವ ಅಥವಾ ಸನಾತನ ಧರ್ಮದಲ್ಲಿ ಅಂತ ಮೂಢನಂಬಿಕೆಗಳ ಅಸ್ಪೃಶ್ಯತೆ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ, ಈ ಬಾಲ್ಯ ವಿವಾಹ ಪದ್ಧತಿ ಎಲ್ಲದರ ವಿರುದ್ಧ ಬಸವಣ್ಣವರು ಹೋರಾಟ ಮಾಡಿದ್ದಾರೆ ಹೊರತು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ. ಅವರು ಅನುಭವ ಮಂಟಪ ಕಟ್ಟಿದ್ರು. ಅನುಭವ ಮಂಟಪದ ಅಧ್ಯಕ್ಷರು ಯಾರಿದ್ರು? ಒಬ್ಬ ದಲಿತ ವರ್ಗದ ಅಲ್ಲಂ ಪ್ರಭುಗಳು ಅದರ ಅಧ್ಯಕ್ಷರಿದ್ರು. ಅಲ್ಲಿ ಎಲ್ಲಾ ಸಮುದಾಯದ, ಎಲ್ಲಾ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಸಮಾಜದ ಎಲ್ಲಾ ಪ್ರತಿನಿಧಿಗಳಿದ್ರು. ಅಲ್ಲಿ ಸನಾತನ ಧರ್ಮದಲ್ಲಿ ಏನು ಬದಲಾವಣೆ ಮಾಡ್ಬೇಕು ಅಂತ ಚಿಂತನೆ ಆಗ್ತಾ ಇತ್ತು. ಅಲ್ಲಿ ಅಕ್ಕ ಮಹಾದೇವನಿದ್ರು, ಸಿದ್ದೇಶ್ವರರು ಇದ್ರು, ಹರಳಯ್ಯ, ಎಲ್ಲಾ ಸಮುದಾಯದವರು ಬಯನಿದ್ರು. ಅಷ್ಟೇ ಚರ್ಚೆ ಆಗ್ತಿತ್ತು. ಅಲ್ಲಿ ಸನಾತನ ಧರ್ಮದ ವಿರುದ್ಧ ಬಸವಣ್ಣವರ ಒಂದು ವಚನದಲ್ಲಿಯೂ ಹಿಂದೂ ಸಮಾಜಕ್ಕೆ ಬೈದಿದ್ದು ಉದಾಹರಣೆ ಇಲ್ಲ. ಈಗ ಕೆಲವೊಂದು ನಕಲಿ ಸ್ವಾಮಿಗಳು, ಸಿದ್ದರಾಮಯ್ಯ ಗ್ಯಾಂಗು, ಇಂಥ ಕೆಲವೊಂದು ಲಪುಟ್ ಸ್ವಾಮಿಗಳು ತಯಾರು ಮಾಡ್ಯಾರ. ನಕ್ಸಲೈಟ್ರು ಅವ್ರು ಹೇಳ್ತಾರೆ, ಮೊನ್ನೆ ಸವರ್ಣ ಏನೋ ಮಾಡಿದ್ರಲ್ಲ, ಎಲ್ಲಾ ದೇವರ ಮೂರ್ತಿಗಳನ್ನ ಹೊಳೆಗೆ ಹಾಕಿ ಕೇವಲ ನಮ್ಮ ಕಾಲಿಗೆ ಪೂಜೆ ಮಾಡಿ ಶ್ರೀ ಮೊದಲು ಏನತ್ತಿದ್ವಿ ನಾವು ಲಿಂಗಾಯತರು, ಓಂ ಶ್ರೀ ಗುರು ಬಸವಲಿಂಗ ಏನೋ ಮಾಡ್ತಿದ್ವಿ. ಈ ಎಲ್ಲ ನಕ್ಸಲೈಟ್ ಕಂಪನಿ ಕೂಡಿ ಈಗ ಶ್ರೀ ಗುರು ಓಂ ಅಂದ್ರೆ ಅದು ಹಿಂದೂ ಅಂತೆ. ಮೊನ್ನೆ ಒಂದು ನಿರ್ಣಯ ಮಾಡ್ಯಾರ MB ಪಾಟೀಲ್ರು, ಲಿಂಗಾಯತ, ಈಶ್ವರ್ ಖಂಡ್ರೆ ವೀರಶೈವ ಲಿಂಗಾಯತ, ನಮ್ಮ ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತ. ಅವ್ರು ಅಷ್ಟೇ ವೀರಶೈವ ಅಷ್ಟೇ. ಯಾರು? ಶ್ಯಾಮ್. ನಮ್ಮ ಖಂಡ್ರೆ ಹೇಳ್ತಾರೆ ವೀರಶೈವ ಲಿಂಗಾಯತ.
ಈ ಇವರು ನಮ್ಮ MP ಪಾಲರು ಬರೇ ಲಿಂಗಾಯತ ಅವ್ರ ಧರ್ಮ ಬೇಕತ್ತ ಅವ್ರಿಗೆ. ಆ ಧರ್ಮ ತಗೊಂಡು ಏನ್ ಮಾಡ್ತಾರ ಗೊತ್ತಲ್ಲ. ಆದ್ರೆ ಇವ್ರು ಎಲ್ಲಾರು ಕೂಡಿ ಧರ್ಮ ಹೊಡೆದು ತಮ್ಮ ಸಂಸ್ಥೆಗಳನ್ನ ಕಾಪಾಡಲಿಕ್ಕೆ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಾರ, ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಯಾರ. ಇನ್ನು ಅಂಜಿಕೆ ಹಾಕೋರಿಲ್ಲ. ನಮ್ಮ ಸಂಸ್ಥೆಗೆ ಏನಾದ್ರು ಮಾಡಿದ್ರೆ ಲಿಂಗಾಯತ ವಿರುದ್ಧ ಬೀಳ್ತಾರೆ, ನಮ್ಮ ಸಂಸ್ಥೆಗೆ ಅನ್ಯಾಯ ಮಾಡಿದ್ರೆ ಬರೀ ಲಿಂಗಾಯತ ಕೋಟ ತಗೊಂಡಾರ. ನಾ ಕೇಳ್ತೀನಿ ಸಾಮೂರ್ ಶಿವಶಂಕರಪ್ಪ ಅವ್ರಿಗೆ, MB ಪಾಟೀಲ್ಗೆ, ಈಶ್ವರ ಖಂಡ್ರೆಗೆ ಮತ್ತು ಕೆಲವೊಂದು ಮಠಾಧೀಶರು ಮೆಡಿಕಲ್ ಕಾಲೇಜ್ ಮಾಡ್ಯಾರ. ಯಾರ ಹೆಸರಲ್ಲೇ ಮಾಡ್ಯಾರ? ಲಿಂಗಾಯತ ಮಾಡ್ಯಾರಲ್ಲ. ನೀವು ಲಿಂಗಾಯತ ಬಡ ಮಕ್ಕಳಿಗೆ 8 ಮಂದಿಗೆ MBBS ಬುಕ್ ಕೊಟ್ಟಿರಿ, ಒಂದು 5 ಮಂದಿಗೆ ಫ್ರೀ ಕೊಟ್ಟಿರ, ಇಂಜಿನಿಯರಿಂಗ್ದಲ್ಲಿ ಫ್ರೀ ಕೊಟ್ಟಿರಿ, ಎಲ್ಲರಿಗೂ ನೀವು ರೊಕ್ಕ ತಗೋತೀರಿ. ನೀವು ಹೇಳುದು ಲಿಂಗಾಯತರು ಅದರಿಂದ ಏನಾಯ್ತು ನೋಡಿ. ಜಾತಿ ಏನು ಹೊಡಿಲಿಕ್ಕೇನೆ ಸಿದ್ದರಾಮಯ್ಯ ಮಾಡಿದಂತ ಆಟ. ನಾವೆಲ್ಲ ಹೋರಾಟ ಮಾಡಿದ್ರಿಂದ ನೋಡ್ರಿ, ಲಿಂಗಾಯತ ಕ್ರಿಶ್ಚಿಯನ್ರು, ಒಕ್ಕಲಿಗ ಕ್ರಿಶ್ಚಿಯನ್ರು, ಕುರುಬ ಕ್ರಿಶ್ಚಿಯನ್, ಇದು ಎಲ್ಲ ಜಗತ್ನಾಗ ಎಲ್ಲರೂ ನೋಡ್ರೆ ಹೇಳ್ರಿ ಒಮ್ಮೆ. ಸನಾತನ ಧರ್ಮದಲ್ಲಿ ಇವೆಲ್ಲಾನು ಜಾತಿಗಳು ಯಾವ್ದಾವು? ವೀರಶೈವರು ಅದಾರೆ, ಲಿಂಗಾಯತರು ಅದಾರೆ, ಒಕ್ಕಲಿಗರು ಅದಾರೆ, ದಲಿತರು ಅದಾರೆ, ಅದರಲ್ಲಿ ಎಡ ಅದಾರೆ, ಬಲ ಅದಾರೆ, ಕುರುಬ ಜನಾಂಗ ಅದ. ಎಲ್ಲಾರು ಇವತ್ತು ರಾಜ್ಯದಲ್ಲಿ ಕೆಲವೊಂದು ಲಿಂಗಾಯತ ಮಠಾಧೀಶರು ಸೋಕಾಡಿ ಸಿದ್ದರಾಮಯ್ಯ ಗ್ಯಾಂಗ್ ಬಿಟ್ರೆ ಎಲ್ಲರೂ ಧರ್ಮ ಹಿಂದೂ ತಳಗ ನೀವು ವೀರಶೈವರ ಬರ್ಸ್ರಿ, ಲಿಂಗಾಯತ ಬರ್ಸ್ರಿ, ಕುರುಬ ಬರ್ಸ್ರಿ, ದಲಿತರ ಸಹಿತ ಹಿಂದುತ್ವ ಬರ್ಸ್ಲಕತ್ತಾರೆ. ಆದ್ರೆ ಇದನ್ನೆಲ್ಲ ಹೊಡಿತಾ ಇರೋಂತ ಸಿದ್ದರಾಮಯ್ಯನವ್ರಿಗೆ ಏನು ಒಳ್ಳೇದಾಗೋದಿಲ್ಲ. 2018 ಹೇಗಾಗಿ ಅವ್ರಿಗೆ ಬುದ್ಧಿ ಕಲಿಸಿದ್ರು, ಮತ್ತೆ 2028 ಬುದ್ಧಿ ಕಲಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.